ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಏನು ವಿಶೇಷಪ್ಪ ಅಂದ್ರೆ ಸ್ವಲ್ಪ ಜಲ್ದಿನ ಅಡುಗೆ ಮಾಡೋದು ಅಷ್ಟೇ ವಿಶೇಷ ರೀ. ನನಗೆ ರೀ ಏನು ನಿತ್ತಿನ ಹತ್ತಿಲ್ಲ ರೀ. ನಿನ್ನೆ ಸುಸ್ತಿಗಿರಿ ಸುಸ್ತಾಗೋದಕ್ಕೆ ಯಾಕಂದ್ರೆ ಅಲಾರಾಮ್ ಅದೆಲ್ಲ ಇಟ್ಕೊಂಡಿದ್ದು ಬಿಡ್ರಿ ಜಲ್ದಿ ಹೇಳ್ಬೇಕಂತಂದು ಸುಸ್ತಾಗೋದಕ್ಕೆ ನಿದ್ದಿನೂ ನಿದ್ದಿಲ್ಲ ಒಂದು ಅರ್ಧ ನಾನು ಕೈಕಾಲರ ಗುಳಿಗೆರ ತೊಗೊಳ್ಳಿಲ್ಲ ರೀಪ್ಪ. ಮತ್ತು ನನಗೆ ಎಚ್ಚರಾಗಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ಗೂ ಹೇಳಿಟ್ಟಿದ್ರಿ ಒಬ್ಬರು ಜಲ್ದಿ ಎದ್ದು ಅವ್ರು ಡ್ಯೂಟಿಗೆ ಹೋಗೋರಿರ್ತಾರ ಅಂತಂದು ಅವ್ರಿಗೂ ಹೇಳ್ತಿದ್ದೆ. ಒಂದು ಸ್ವಲ್ಪ ಬೆಳಗ್ಗೆ ನೀವು ಜಲ್ದಿ ಎದ್ದಾಗ ಎಬ್ಬಸ್ರಿ ಅಂತಂದು ಅಂತಂದು ಅವರೆಲ್ಲ ಮಿಸ್ ಕಾಲ್ ಎಲ್ಲ ಕೊಟ್ಟಾರ. ನಮಗೆ ಎಚ್ಚರನ ಆಗಿಲ್ಲ ರೀ ಅವಾಗ. ಆಮೇಲೆ ನಾನು ಅಲಾರಾಮ್ ಬಿಟ್ಟಿದ್ನಲ್ಲ ರೀ, ಆ ಟೈಮ್ಗೆ ನನಗೆ ಎಚ್ಚರ ಆಯ್ತು ರೀ, ಎದ್ದು ಬಂದೆ. ಇವಾಗ ಒಂದು ಸ್ವಲ್ಪ ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ ಮತ್ತು ಪನ್ನೀರ್ ಗ್ರೇವಿ ಮಾಡೋಣ ರೀ. ಇನ್ನು ಎಲ್ಲರೂ ಮಕ್ಕೊಂದಾರ ರೀ, ಯಾರು ಹೇಳ್ತಿಲ್ಲ ಏನು. ಇಲ್ಲಿ ನೋಡಿ ಅರ್ಧ ಕೆ ಜಿದು ಗ್ರೇವಿ, ಅರ್ಧ ಕೆ ಜಿದು ಬಿರಿಯಾನಿ ಮಾಡಕ್ಕೆ ರೀ. ಇದು ಈಗ ಬಿರಿಯಾನಿ ಮಾಡಕ್ಕೆ ತೊಗೊಂಡಿನಿ. ಸ್ವಲ್ಪ ಇದ್ರೊಳಗೆ ಪಾಲಕ್ ಹಾಕೊಂಬಂದ್ರಿ. ನಾ ಇದು ಗ್ರೇವಿ ಏನದು ಪನ್ನೀರ್ ಗ್ರೇವಿ ಮಾಡ್ತೀನಿ ಅಂದಲ್ರಿ, ಅದು ಕೂಡ ಪಾಲಕ್ ಹಾಕಿ ಪಾಲಕ್ ಪನ್ನೀರ್ ಮಾಡಿಬಿಟ್ರೆ ಆಯಿತು ಅಂತ ಅಂದ್ಕೊಂಡೀನಿ ರೀ. ಈಗ ಇದಕ್ಕೆ ಸ್ವಲ್ಪ ಪಾಲಕ್ ಅದೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತೀನಿ ರೀ ಮೊದಲು. ಇಲ್ಲಿ ನೋಡಿರಿ ಗ್ರೇವಿದು ನಾನು ಮಸಾಲೆ ಹಚ್ಚಿಟ್ಬಿಟ್ಟೆ ರೀ. ಸ್ವಲ್ಪ ಪೀಸಸ್ ಎಲ್ಲ ಚಲೋ ತಿನ್ನಕ್ಕೆ ಚಲೋ ಅನ್ನಿಸ್ತವ್ರಿ ಹಿಂಗೆ ಕಲಿಸಿಟ್ನಿ ಅಂದ್ರೆ, ಹಾಗಾಗಿ ಮಿಕ್ಸ್ ಮಾಡೀನಿ. ಇಲ್ಲಿ ಬಿರಿಯಾನಿದು ಮಿಕ್ಸ್ ಮಾಡೀನಿ. ಇದು ಸ್ವಲ್ಪ ಹೊತ್ತು ನೆಂದು ಬಿಡ್ರಿ ಗ್ರೇವಿ ಅದೆಲ್ಲ ಮಾಡಲಿವರೆಗೂ. ಈಗ ಸ್ವಲ್ಪ ಟೊಮೆಟೊ ಉಳ್ಳಾಗಡ್ಡಿದೆಲ್ಲ ಹೆಚ್ಕೊಂತ ಎದ್ದಿರಿ ಮೇಲೆ. ಇಲ್ಲಿ ನೋಡಿರಿ ಚಿಕನ್ ಗ್ರೇವಿ ಮಾಡೋಕೆ ಇದು ಅನ್ನಕ್ಕೆ ಹಾಕಿಟ್ಟಿದ್ರಿ, ಉಳ್ಳಾಗಡ್ಡಿ ಹಾಕಿದ್ದೆ. ಉಳ್ಳಾಗಡ್ಡಿ ಚಲೋ ಫ್ರೈ ಆಗಕತ್ತು. ನಾನು ಚೂರು ಫ್ರೈ ಆದ ಅಂತ ಹೇಳಿದ್ರೆ ಚಿಕನ್ ಹಾಕ್ಕೊಳ್ತೀನಿ ರೀ. ಈಗ ಆಮೇಲೆ ಇಲ್ಲಿ ಗ್ರೇವಿ ಮಾಡ್ಕೊಳಕ್ಕೆ ಉಳ್ಳಾಗಡ್ಡಿ ಹಾಕಿನ್ರಿ. ಆಮೇಲೆ ಕಡೆ ಸ್ವಲ್ಪ ಒಣ ಕೊಬ್ಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ತೆಗಿತೀನಿ ರೀ. ನೋಡಿ ಚಿಕನ್ ಚಲೋ ಕುದಿಯೋಕೆ ಅದಕ್ಕೆ ಮಸಾಲೆ ಹುರಿದಿಟ್ಟಿನಲ್ಲಿ ಅರಿಪೆ ಎದ್ದು ಬಂದು ಅಕ್ಕಿ ಮಿಕ್ಸಿ ಹಾಕಕತ್ತೆ. ನಾನಿಲ್ಲಿ ಪಾಲಕ್ ಪನ್ನೀರ್ ಮಾಡೋಕೆ ಅದ್ರದ್ದು ಮಸಾಲೆ ರೆಡಿ ಮಾಡಾಕತ್ತೀನಿ, ಮಿಕ್ಸಿ ಹಾಕ್ಕೊಳಕ್ಕೆ. ಅಡುಗೆ ಎಲ್ಲ ರೆಡಿ ಆಗತೈತೆ ರೀ. ನಮಗಿನ್ನ ಮುಂಜಾನೆ ಎದ್ಬಿಟ್ರಿ ಮಮ್ಮಿ. ಎಷ್ಟು ಗಂಟೆಗೆ ಎದ್ದಿ ಮಮ್ಮಿ? ಈಗ ಜಲ್ದಿ ಎದ್ದಿನಮ್ಮ, 6 ಗಂಟೆ ಅಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಗಿ ಎದ್ದಿದ್ನ. ಇವತ್ತು ಜಲ್ದಿನೇ ಎದ್ದೀನಿ, 6 ಗಂಟೆ ಅಂತ ಹೇಳಿದ್ರೆ ಎದ್ದೀನಿ. ಪಾಪ ಅವ್ರು 9 ಬರ್ತೀವಿ ಅಂತ ಹೇಳ್ಯಾರ. ಮತ್ತೆ ಫೋನ್ ಹಚ್ಚಿ ಮಕ್ಕೊಂಡಾರ ಅವರು ರಾತ್ರಿಗೆ. ಮಾಡ್ತೀನಿ ರೀ ಅಂತಂದು ಹೇಳಿನಿ. ಪಾಪ ಮತ್ತು ನನ್ನ ಸಂಬಂಧ ಅವ್ರು ಏನು ಮಾಡ್ಲಾರ್ದಂಗೆ ಬರ್ತಿರ್ತಾರೆ. ಈಗ ರೊಟ್ಟಿ ಚಪಾತಿ ಅದೆಲ್ಲ ತೊಗೊಂಡು ಅದಕ್ಕೆ ಅವ್ರು ಟೈಮ್ ಮಾಡಿಕೊಟ್ಬಿಟ್ರೆ ನನಗೊಂದು ಇದಾಗುತ್ತೆ. ಚಲೋ ಫ್ರೈ ಮಾಡಿ ತೊಗೊಂಬಿಡೋಣ ರೀ ಪನ್ನೀರ್. ಚಿಕನ್ ಗ್ರೇವಿ ರೆಡಿ ಆತ. ಈಗ ಪಾಲಕ್ ಗ್ರೇವಿ ಮಾಡೋಣ ರೀ. ಅಂದ್ರೆ ಪನ್ನೀರ್ ಪಾಲಕ್ ಹಾಕಿ ಪನ್ನೀರ್ ಮಾಡಾಕಿನಂದ್ರೆ ಅದ್ರ ಗ್ರೇವಿ ಮಾಡ್ಕೊಂಡ್ರಿ. ಈ ಕಡೆ ಒಂದು ಸೈಡ್ಗೆ ಅನ್ನಕ್ಕೆ ಇಡ್ಬೇಕಂತೇಳಿ ಅಂದು ನಾನೆಲ್ಲ ಹಾಕಿಟ್ಟಿರಿ. ಅದ್ರೊಳಗೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಒಂದು ದೊಡ್ಡ ಏಲಕ್ಕಾಯಿ, ಲವಂಗ, ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡಿ ಹಾಕೀನಿ ರೀ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಚಕ್ಕಿರಿ ಹಾಕಿ ಕುದಿಯಾಕಿಟ್ಟೀನಿ ರೀ. ಇಲ್ಲಿ ಪನ್ನೀರ್ ಗ್ರೇವಿ ನೋಡಿ ರೆಡಿ ಹಾಕತ್ರಿ. ಇದು ಪಾಲಕ್ ಪನ್ನೀರ್ ಮಾಡಿ ಇಟ್ಕೊಂಡು ಚಿಕನ್ ಗ್ರೇವಿ ಮಾಡಕ್ಕೆ ಇಡ್ತೀನಿ ರೀ. ಈಗ ಇದೆಲ್ಲ ರೆಡಿ ಆಗತ್ತಿ, ಲೇಟ್ ಆಗಲ್ಲ. ಅದು ಬಿರಿಯಾನಿಗೆ ಮಿಕ್ಸ್ ಮಾಡಿದ್ದು ಚಿಕನ್ ಅದು ಚಲೋ ಇದಾಗೈತ್ರಿ. ನೆಂದಿರ್ತೈತೆ ಈಗ ಅದನ್ನು ಸ್ವಲ್ಪ ಮಸಾಲೆ ಹಾಕೋಣ. ಇದ ಫಸ್ಟ್ ನಂಗೆ ಎಷ್ಟು ಜಲ್ದಿ ಮಾಡ್ಕೊಳೋಂಥದ್ದು ಆರ್ಡ್ರ್ ಬಂದಿದ್ದಂತ ಹೇಳಿದ್ರೆ. ಇಲ್ಲ ಅಂದ್ರೆ ರಾತ್ರಿ 9:30 ಹೀಗೆಲ್ಲ ಬರ್ತಿದ್ದು ರೀ. ಇದು ಬೆಳಿಗ್ಗೆ ಬಂದೈತಿ ಇವತ್ತು ಆರ್ಡ್ರ್. ಅದಕ್ಕೆ ಸ್ವಲ್ಪ ಪಾಲಕ್ಕಿಗೆಲ್ಲ ಮಸಾಲೆನ ಹಾಕೊಂಡು ಅರ್ಶಿನ ಯೂಸ್ ಇದ್ದೆ ನಾನು. ಅದಕ್ಕೆ ಇವತ್ತು ಸಂಡೇ ರೀ, ಹೇಳ್ಬೇಕಲ್ರಿ, ಹೇಳಲಿಲ್ಲ. ಹಾಕಿ ಮುಂದೆ ಕಾಯ್ತಾ ನೋಡೋದು. ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಇದು ಮಾಡಿ ಹಾಕಿ ಸೈಡ್ ಬೈಕ್ರಿ. ಯಾಕಂದ್ರೆ ಅದನ್ನು ಕರ್ದೈತಲ್ಲ ಅದ್ರೊಳಗೆ ಉಳ್ಳಾಗಡ್ಡಿದ ಮತ್ತು ಕರ್ಗಾವಣ್ಣು. ನಮ್ಮ ಮಾರಿಕಲ್ ಮನಸ್ಸಿನಾಗ ಎಷ್ಟು ಬೇಕು ಹಾಕೋದು ಏನ್ರಿ ಗೊತ್ತಿಲ್ಲ. ಮಕ್ಕೊಂತಿದ್ದೆ ನಾನು 10 ಗಂಟೆ ಮಟ್ಟ ಅಂಥೇಳಿ ಅಂದು ಬೇಕೈತೆ ರೀ. ಇದಕ್ಕೆ ಹಾಕಿ ಅವ್ನು ಹಾಕಿ ಮೊದಲ.
ಎಲ್ಲ ಥರ ಮಸಾಲೆ ಹಾಕ್ಕೊಂಡು ಚಿಕನ್ ಗ್ರೇವಿ ಹಸಿ ಖಾರ ಹಾಕಿ ಮಾಡೀನಿ. ಅಮ್ಮ ನಿನ್ನೆ ಹೇಳಿದ್ದೆ ಹಸಿ ಖಾರ ಹಾಕಿ ಮಾಡಿರಿ ಚಲೋ ಆಗತ್ತದ ಟೇಸ್ಟ್ ಅಂತೇಳಿ ಅಂದು ಫೋನ್ ಮಾಡ್ಕೊಂಡು ಅದಕ್ಕೆ ಹಸಿ ಖಾರ ಹಾಕಿದೆ ರೀ. ಇದು ಪಾಲಕ್ ಪನ್ನೀರ್ದು ಹಸಿ ಖಾರ ಹಾಕಿದ್ರೆ ನಡೀತೈತೆ ರೀ. ನಾನು ಎರಡು ಅವ ಆಗ್ತಾವೆ ಗ್ರೀನ್ ಬೇಡ ಅಂತೇಳಿ ಒಂದು ಇದಕ್ಕೆ ಕೆಂಪು ಖಾರ ಹಾಕಿದ್ದೀರಿ. ಹಾಕಿ ನೆನೆ ಇಡ್ಬೇಕಂತ ಹಾಕೊಂಡಿರೋನು ಒಂದೆರಡು ನೀರಲ್ಲಿ ತೊಳೆದು ಇವು ನೀರಾಗ ನೆನೆ ಇಟ್ಬಿಡಂತ ಸ್ವಲ್ಪ ಹೊತ್ತು ನೆಂದು ಅಂದ್ರೆ ಮೆತ್ತಾಗೈತೆ ಅನ್ನ. ಇದು ಇಲ್ಲಿ ಗ್ರೇವಿ ಮಾಡ್ಕೊಳಕ್ಕೆ ಉಳ್ಳಾಗಡ್ಡಿ ಕುದಿಯಾಕಿದ್ದೀನಿ ರೀ. ಈ ಕಡೆ ಅನ್ನಕ್ಕೆ ಇಟ್ಟಿಲ್ಲ ರೀ, ಅದು ಸ್ವಲ್ಪ ಕುದಿಲ್ಲ ರೀ ನೀರು ಆಯ್ತು ರೀ. ಚಿಕನ್ ಎಷ್ಟು ಚಂದ ಇದಾಗೈತಿ ನೆಂದೈತಿ ಅಂತಂದ್ರೆ ಅಷ್ಟು ಮಸ್ತ್ ನೆಂದೈತಿರಿಪ್ಪ. ಇದನ್ನು ಹಾಕ್ತೀನಿ ಅರ್ಶಿಣ ಎದ್ದು ಬಂದ್ರಿ ಇಲ್ಲಿ ಸ್ವಲ್ಪ ಸಣ್ಣ ಇಡ್ಲ ನನ್ನ ಹಾಕೊಂದು ಉಳ್ಳಾಗಡ್ಡಿ ನೋಡಿ ಚಲೋ ಫ್ರೈ ಆದ್ರೆ ಉಳ್ಳಾಗಡ್ಡಿ ಹಾಕಿಬಿಡು. ಮಿಕ್ಸ್ ಮಾಡಿದೈತೆ ತಗೊಂಬದು ಹಾಕಿ ನೀನು ಹೊತ್ತು ಉಳ್ಳಾಗಡ್ಡಿ ಹಾಕಿ ಈಗ ಅನ್ನ ನಾನು ಬಸ್ ಬಂದೆ ರೀ. ಈಗ ಇದ್ರೊಳಗೆ ನಾನು ಗ್ರೇವಿನ ಹಾಕಿ ಅಳ್ಬಿಟ್ಬಿಡ್ತೀನಿ ರೀ. ಅದೇ ರೀ ಇದು ಗ್ರೇವಿ ರೆಡಿ ಆಗೈತೆ ನೋಡ್ರಿ. ಇಲ್ಲಿ ನೋಡ್ರಿ ನಾನು ಬಿರಿಯಾನಿ ಅಳ್ಬಿಡ್ಬೇಕು ರೀ. ಈಗ ಎಲ್ಲ ರೆಡಿ ಮಾಡ್ಕೊಂಡು ಮ್ಯಾಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ, ನಿಂಬೆಹಣ್ಣಿನ ರಸ ಹಿಂಡಿದ್ರಿ, ಕೊತ್ತಂಬರಿ ಸೊಪ್ಪು ಹಾಕಿನಿ. ಈಗ ಅಳ್ಬಿಟ್ಬಿಡಣ ರೀ. ಟೈಮ್ ಎಷ್ಟು ಆತರ್ಷಿಯ? ಹೌದನ್ನು 9:30 ಮಟ್ಟ ಅಂದ್ರೆ ಬರ್ತೀವಿ ಅಂತ ಯಾರು ಅಲ್ಲಿ ಮಟ್ಟ ಅಂದ್ರೆ ಅಳ್ಬಿಡೋದು ನಮ್ದು ಅನ್ನ ಹೌದಿಲ್ಲ. ಇವತ್ತು ಹಳೆ ಯಾರು ಅಂತಂದು ಹೇಳಿ ನಾನು ವಿಡಿಯೋ ಹಾಕ್ಬಿಟ್ಟಿನಿ ರೀ. ದೊಡ್ಡ ಮನಸ್ಸಿಗೆ ನಾನು ಗಟ್ಟಿ ಮಾಡ್ಕೊಂಡು, ಯಾಕಂದ್ರೆ ಎಲ್ಲರೂ ಕಮೆಂಟ್ ನೋಡಿ ಅದು ನೋಡಿ ಮತ್ತು ಎಲ್ಲರೂ ಚೆಂದಾಗಿನ ಕಮೆಂಟ್ ಮಾಡಾತ್ತೀರಿಪ್ಪ. ಖುಷಿ ಆಯಿತು ನನಗೆ. ಯಾಕಂತ ಹೇಳಿದ್ರೆ ಮತ್ತು ಇವಾಗ ಸ್ವಲ್ಪ ಎಲ್ಲ ಫಂಕ್ಷನಿಂದ ಅದು ಎಲ್ಲ ತೊಗೊಂಡು ನಾನು ವಿಡಿಯೋ ಮಾಡ್ಬೇಕಂತ ಅನ್ನಕತ್ತೀನಿ ರೀ. ಮತ್ತು ಏನಾದರೂ ಬ್ಯಾಡ್ ಕಮೆಂಟ್ ಬಂದುಬಿಟ್ರೆ ಏನು ಮಾಡಬೇಕು ಅಂತ ಭಯ ರೀ ನನಗೆ. ಅದರಿಂದ ನಾವು ಇದು ಮಾಡಾಕತ್ತೀವಪ್ಪ ಅಂತಂದಾಗ ಬ್ಯಾಡ್ ಕಮೆಂಟ್ ಬರಬೇಕು, ಮತ್ತು ಯಾಕದು ವಿಡಿಯೋನೇ ಮಾಡಬೇಡಿ ಅಂತ ಹೇಳಿಬಿಟ್ರೆ ಆಮೇಲೆ ಏನು ಮಾಡ್ಬೇಕು ರೀ. ಹಾಗಾಗಿ ನನಗೆ ಭಯ ಆಗಿದ್ರಿ. ಅದಕ್ಕೆ ನಾನು ಜಲ್ದಿನೇ ಹೇಳಿ ಹಾಕಲಿಲ್ಲ ರೀ. ನಾನು ಎಲ್ಲರೂ ನನ್ನ ಅರ್ಥ ಮಾಡ್ಕೊಂಡಾರದಿರಲ್ಲ ರೀ. ನೀವು ಅಷ್ಟು ನಿಮಗೆ ಅರ್ಥ ಆಗುತ್ತೆ ನಂದು ಇದನ್ನು. ಯಾಕಂತ ಹೇಳಿದ್ರೆ ನಾನು ಸಾಕಷ್ಟು ಇವಾಗ ಆಗಲಿ ನಾನು ಮನಸ್ಸು ಭಾಳ ಇದಾಗ್ಬಿಟ್ಟೈತೆ ರೀ ನಂದ್ರೀಗ. ಹಾಗಾಗಿ ಮತ್ತೆ ಮನಸ್ಸು ನೋವು ಮಾಡ್ಕೊಳ್ಳೋದು ಇದು ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ರೀ. ಹಾಗಾಗಿ ಹಾಕ್ಲೋ ಬೇಡ ಅನ್ಕೊಂತ ನಾನು ಇಷ್ಟು ದಿನ ಇದು ಮಾಡಿದೆ ರೀ. ಆದರೆ ಇವತ್ತು ಧೈರ್ಯ ಮಾಡಿ ಹಾಕ್ಬಿಟ್ಟಿನಿ. ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಇಲ್ಲಿವರೆಗಂತೂ ಬಂದಿಲ್ಲ ರೀ ನನಗೀಗ. ಈ ಬಿಟ್ಟು ಆಲೇ ಅರ್ಧ ತಾಸು ಆತೇನು ರೀ, ಒಂದು ಬ್ಯಾಡ್ ಕಮೆಂಟ್ ಬಂದಿಲ್ಲ. ಎಲ್ಲರೂ ಭಾಳ ಚೆನ್ನಾಗಿ ಕಮೆಂಟ್ ಮಾಡಿರಿ. ಯಾಕೆ ಹಾಕ್ತಾರೆ ನಿಮಗೆ ಬ್ಯಾಡ್ ಕಮೆಂಟ್ ರೀ ಅಂತ ಹೇಳಿರಿ. ಖುಷಿ ಆಯಿತು ಅಂತ ಹೇಳಿರಿ, ಕಮೆಂಟ್ ಹಾಕಿರಿ. ಖುಷಿ ಆಯ್ತು ರೀಪ್ಪ ನನಗೂ. ಇಷ್ಟು ನಿಮ್ಮೆಲ್ಲರದು ಸಪೋರ್ಟ್ ಇದ್ರೆ ಸಾಕ್ರಿ. ನಾನು ಎಲ್ಲೋ ಹೋಗ್ಬಿಡ್ತೀನಿ ಫ್ರೆಂಡ್ಸ. ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತೀರಿ, ಇದನ್ನು ಮಾಡ್ತಿರ್ತೀರಿ. ನಮ್ಮಂಥವ್ರಿಗೂ ನಮ್ಮ ಫ್ಯಾಮ್ಲಿಯವ್ರಿಗೂ ನೀವು ಸಪೋರ್ಟ್ ಮಾಡಿರಿ. ನೀವು ನೋಡ್ತಿರಲ್ಲ ನಮ್ಮದಂತೂ ಯಾವುದೂ ಫೇಕ್ ಇಲ್ಲ, ಏನೂ ಇಲ್ಲ ರೀ. ಏನು ಇರ್ತೈತೋ ಅದನ್ನು ಮಾಡ್ತಿರ್ತೀವಿ ರೀ. ನಿಮ್ಮದೆಲ್ಲ ಒಂದು ಸಪೋರ್ಟ್ ಇತ್ತು ಅಂತ ಹೇಳಿದ್ರೆ ಸಾಕ್ರಿ. ನಿಮ್ಮ ಸಪೋರ್ಟ ನನಗೊಂದು ದೊಡ್ಡ ಆಶೀರ್ವಾದ ಇದ್ದಂಗೆ ರೀ ನನಗೆ ರೀ. ಈಗ ಅನ್ನ ಆಳಿಬಿಟ್ಟಿನಿ ರೀ ನಾನು. ಟೈಮ್ ಆಗಲಿ 9:30 ಮಟ್ಟ ಅಂದ್ರೆ ಬರ್ತೀವಿ ಅಂತ ಹೇಳ್ರಿ. ಆತಲ್ರಿ ಗ್ರೇವಿ ಆತು. ಈ ಹುಡುಗರು ಹೇಳಾಕತ್ತೀನಿ ನನ್ನ ಬಾಂಡೆ ಹೊರಗಿಡ್ವಾ, ನಾನು ತಿಕ್ಕೊಂಬರ್ತೀನಿ, ನೀವೇನು ಅಡುಗೆ ಮಾಡಿರಿ ಅಂದ್ರೆ ಅರ್ಶಿ ಈಗ ಮಾಡಿಬಿಡ್ತೀನಿ, ನೀನು 9 ಗಂಟೆಗೆ ಅಂತ ನಿಂತಾಳ್ರಿ. ಆಮೇಲೆ ಮಾಡೋಣ ಸುಮ್ಕಂದ್ರೆ ಬಿಸಿದ ಅಂತ ಹೇಳಕತ್ತಾಳ್ರಿ. ಮಾಡ್ಕೊಂಬಿಡ್ರಿ. ಯಾಕಂದ್ರೆ ನಂಗೆ ನಿನ್ನೆ ಸುಸ್ತಾಗದ್ರಿ. ಕೈ ಕಾಲು ಅದೆಲ್ಲ ಹರಿಯೋದಕ್ಕೆ ಅದು ನಮ್ಗೆ ನಿದ್ದೆ ಹತ್ತಿಲ್ಲ ರೀ. ಒಟ್ಟ ನಿದ್ದೆ ಹತ್ತಿಲ್ಲ ನನಗೆ. ಹೊಡೆದು ಎಬ್ಸ್ದಂಗೆ ಹಾಕತ್ತಿರ್ತೈತೆ ನಿನ್ನ ರಾತ್ರಿ ಎಲ್ಲ ನನಗೆ. ಮತ್ತು ಹಿಂಗೆ ಮುಚ್ಚಿ ಕಣ್ಣು ತೆಗಿಬಿಟ್ಟಂದ್ರೆ ಆ ಟೈಮ್ ಆಗ್ಬಿಟ್ಟೈತೆ ರೀ. ಮತ್ತು ಎದ್ದು ಬಂದೆ ರೀ. ನಾನು ಎದ್ದು ಬಂದಮೇಲೆ ಅಲಾರಾಮ್ ಆತ್ರಿ. ಅದು ದೇವ್ರ ದೀಪ ಹಚ್ಚಕೈತವ ಯಾಕಿನ ಜಳಕ ಮಾಡಿ ದೇವ್ರ ದೀಪ ಹಚ್ಚಕತ್. ನಾನು ಇಲ್ರಿಪ್ಪ ಜಳಕ ಮಾಡ್ದಕ್ಕಿನ ಬಂದು ಗ್ಯಾಸ್ ಅಷ್ಟು ತೊಳ್ಕೊಂಡು ಕಟ್ಟನೇ ಇಲ್ರಿ. ಗ್ಯಾಸ್ ಅಷ್ಟು ತೊಳ್ಕೊಂಡು ಇದು ಮಾಡತ್ತೇರಿ. ನಾನು ಅಡುಗೆ ಮಾಡಕ್ಕೆ ನಿಂತ್ಕೊಂಡ್ಬಿಟ್ಟೆ ರೀ. ಆಶೆ ಅವರು ಭಾಳ ಒಳ್ಳೆಯವರು ಅಂತಂದೆಲ್ಲ ಕಮೆಂಟ್ ಮಾಡಿರಿ. ಅವ್ರಿಗೆ ನಾನು ಎಷ್ಟು ಲಾಕ್ ಶುಕ್ರ ಹೇಳಿದ್ರು ಕಡಿಮೆನಾರಿಪ್ಪ. ನಿಜವಾಗ್ಲೂ ಹೇಳ್ತೀನಿ ರೀ. ನಿಮ್ಮೆಲ್ಲರ ಮುಖಾಂತರ ಅವ್ರಿಗೆ ತಿಳ್ಸೋಕೆ ಇಷ್ಟಪಡ್ತೀನಿ ರೀ. ನಾನು ನಿಜವಾಗ್ಲೂ ರೀ ಅಪ್ಪ, ನಾನು ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊತೀನಿ ರೀ. ನಿಮ್ಮಂಥ ಒಳ್ಳೆ ಬುದ್ಧಿ ಇರೋರು, ಸಮಜ್ದಾರ ಅಂತಾರಲ್ರಿ, ತಿಳುವಳಿಕೆ ಇರೋರು ಭಾಳ ಕಡಿಮೆ ಅನ್ಕೊತೀನಿ ರೀ. ಅದು ಹೆಂಗೆ ಹೇಳ್ಬೇಕಂತ ನನಗೆ ಅರ್ಥ ಆಗಕತ್ತಿಲ್ಲ ರೀ. ಖುಷಿ ಆಗ್ತಿದೆ ರೀ. ನಿಮ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ರೀಪ್ಪ. ನನ್ನ ಮಗಳಿಗೆ ತೊಗೊಂಡ್ರಲ್ರಿ, ಥ್ಯಾಂಕ್ ಯು ಸೋ ಮಚ್. ಮತ್ತು ಅಮ್ಮ ಎಲ್ಲೂ ಇದು ಮಾಡಿಲ್ಲ ರೀ, ಬಿಟ್ಟು ಕೊಟ್ಟಿಲ್ಲ ರೀ, ಇದು ಮಾಡಿಲ್ಲ ರೀ. ನೀವು ಮಾಡ್ಕೋಬೇಕಂದ್ರೆ ಮಾಡ್ಕೊಳಕ್ಕೆ ಬೇಕೋ ಒಂದು ಮೊಮ್ಮಗಳಿಗೆ ನಮ್ಮ ಮನೆಗಿಂದ ಅಂತಂದು ಹೇಳಿ ಇದು ಮಾಡಿದ್ರಿ. ಮಾಡಿ ಆ ತಾಯಿ ಮಾತಿಗೆ ಅವರು ಹ್ಞೂ ಅಂತ ಹೇಳಿದ್ರಿ. ಅವ್ರ ಅಮ್ಮ ಹೇಳಿದ್ದಕ್ಕೆ ಯಾವುದಕ್ಕೂ ತೆಗೆದು ಹಾಕಂಗಿಲ್ಲ ರೀ ನಮ್ಮ ಅಪ್ಪ. ಅಷ್ಟು ಒಳ್ಳೆ ಬುದ್ಧಿ ಇರೋರಿ ಅವರು. ಒಂದು ಸಣ್ಣ ಮಗು ಥರ ಅಂತಾರಲ್ರಿ, ಸಣ್ಣ ಮಗು ಮನಸ್ಸಿದ್ದಂಗೆ ರೀ ಅವ್ರದ್ದು. ನಾವು ಪುಣ್ಯ ಮಾಡಿದ್ದೀನಿ ರೀ ಅಷ್ಟೇ ರೀ. ಈಗ ಒಂದು ಸ್ವಲ್ಪ ಅಂಡೆ ಹೋದವ್ರಿಗೆ ಖಾಲಿ ಮಾಡ್ತೀನಿ ಅವ್ರು ಬಿಟ್ಟಿದೆ. ಯಾಕಂದ್ರೆ ಎಲ್ಲ ತುಂಬ್ದಂಗೆ ಆಗ್ಬಿಟ್ಟೈತೆ. ನಂಗೆ ಕಾಲಾಗಿದ್ರೆ ಚೆನ್ನಾಗಿ ಅನ್ಸಂಗಿಲ್ಲ ರೀ ನನಗೆ. ಎಲ್ಲ ತರಕಾರಿ ಅದು ಎಲ್ಲ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ವಿ. ಹಂಗಾಗಿ
ಇದು ತೊಗೊಂಡಿದ್ದೀರಿ ನಾನು. ಇವು ಪತ್ತೆ ಎಲ್ಲ ಸೌದ್ಬಿಟ್ಟವು ನೋಡ್ರಿ. ಇವು ಪತ್ತೆ ಎಲ್ಲ ಇದಾಗ್ಬಿಟ್ಟವ್ರಿ. ಇವು ಎಲ್ಲಿ ಹೋಗ್ಬಿಡ್ತವ್ರಂತ ಭಯ ಆಗ್ತಾಯಿದ್ರು ನನಗೆ. ಹಂಗಾಕತ್ತವ. ಕೋವೆ ತೊಗೊಂಬಿದ್ದೆ ರೀ. ಸ್ವಲ್ಪ ಅದು ಇತ್ತು ಬೆಳ್ಳಿ ಅದೊಂದಿಷ್ಟಿಷ್ಟು ಏನೋ ಬಂಗಾರ ಅದೆಲ್ಲ ಇತ್ತು. ಅವಾಗ ಅದನ್ನು ತೊಗೋಬೇಕಾದ್ರೆ ನಾನು ಅದೆಲ್ಲ ಹಾಕಿ ಮೇಲೆ ಏನು ಜಾಸ್ತಿ ರೊಕ್ಕ ಹಿಡಿಲಿಲ್ಲ ರೀ. ಅಂದ್ರೆ ಇತ್ತಲ್ಲ ಅದನ್ನು ಹಾಕಿದೆ ರೀ. ನಾನು ಹಾಕಿದ್ಮೇಲೆ ಒಂದೆರಡು ಗುಂಡಿದ್ವು ರೀ. ಅವು ಇದ್ರ ಹಾಕೊಳ್ಳವು ಗಲ್ಸರಿ ಒಳಗೆ ತೊಗೊಂಬಂದು ಹೊರಗೆ ಹತ್ತಿದ್ವು ಅಂತಂದು ಅವನು ಎತ್ತಿ ಬಿಟ್ಟಿದ್ದೆ ರೀ. ಅವೆಲ್ಲ ಹಾಕಿ ಕೋವೆ ತೊಗೊಂಡೆ ರೀ ನಾನು. ಕೋವೆ ಮತ್ತು ಗುಂಡು ರೀ. 6 ರೂಪಾಯಿ ಗುಂಡು ತೊಗೊಂಬಂದೀನಿ ರೀ. ಅವು ಮೊದಲು ತೊಗೊಂಡು ಗುಂಡೊಳಗೆ ಬರೀ 19 ತೊಗೊಂಡ್ಬಿಟ್ಟವ್ರಿ. 22 ಕೊಡ್ಬೇಕು ರೀ. ಅವರ 20 ಕೊಟ್ಟು ಕಳಿಸಿದ್ರು. ಅದ್ರಾಗ ಒಂದು ನಾನು ಕುತ್ಕೊಂಡ್ಬಿಟ್ಟೇನಿ ರೀ ಅದ್ರಾಗ ರೀ. ಹಾಗಾಗಿ ಅವು ಬೇಡ ಬೇಡಕ್ಕಿಗೆ ಅಂತಂದು ಇವು ಮನೆ ತೊಗೊಂಬಂದಿನಲ್ಲಿ ಗುಂಡು ಮತ್ತು ಕೋವೆ ಅವನ್ನ ಹಿಡ್ತೀನಿ ರೀ. ಆಕಿಗೆ ಎತ್ತೀವಿ ಮತ್ತು ಅವನ್ನ ಹಾಕೊಳಕ್ಕೆ ನನ್ನ ಮನಸ್ಸಾಗಲಿಲ್ಲ. ಕೋಣಿಸ್ಕೊಲಿಲ್ಲ ರೀ ನಾನು. ಬೇಡ ಬಿಡ ಇವ ಇನ್ನೊಬ್ಬ ಮಗಳು ಅಲ್ಲಿರೋಲ್ಲಕ್ಕ ಅಂತಂದ್ರೆ ನಿನ್ನೆ ನಮ್ಮ ರೇಷ್ಮೆ ಅಪ್ಪ ನಮ್ಮ ಆಶಾ ಅಪ್ಪ ಎಲ್ಲರೂ ಕೂಡ ಬೇದ್ರು. ಇವನ್ನ ಹಂಗೆ ಇವನಿಟ್ಟು ಬೇಕಾದಕ್ಕೆ ಮದುವೆ ಮುಂದೆ ಇವನ್ನ ಹಾಕಿ ತೊಗೊಂಬರಂತಕಿಗೆ ನೀ ಪೋಣಿಸ್ಕೊಂಡು ಹಾಕೋ ಅವನ್ನ ಅಂತಂದು ಹೇಳಿದ್ರೆ ಆಯ್ತು ಬಿಡ್ರಿಪ್ಪ ಅಂತಂದು ಹೇಳಿ ನಿನ್ನೆ ಒಯ್ಬೇಕಂತಂದ್ರೆ ಮತ್ತೆ ಒಯ್ಯಕ್ಕೆ ಮನಸ್ಸಾಗಿಲ್ಲ ರೀ. ಸುಮ್ಮನೆ ಹೋಗ್ಬಿಟ್ಟೆ ಹಂಗೆ ಹೇಳ್ತಾರೆ ಮಾಡ್ತೀನಿ ಅಂದರೆ ಹಂಗೆ ಮಕ್ಕಳು ಇದ್ದಾಗ ಏನು ಒಂದು ಇದನ್ನು ಮಾಡಕ್ಕೆ ಮನಸ್ಸಾಗಂಗಿಲ್ಲ ರೀ. ಬೇಕಲ್ಲ ಮುಂದೆ ಮತ್ತೆ ಇನ್ನೊಬ್ಬ ಮಗಳದಲ್ಲ ಅನ್ಸುತ್ತೆ. ಮತ್ತು ಇನ್ಸ್ಟಾಗ್ರಾಮ್ನೊಳಗೆ ನಾವು ಸೀರೆದು ವಿಡಿಯೋ ಹಾಕ್ತಿದ್ದೀವಿ. ನಮ್ದು ಇನ್ಸ್ಟಾಗ್ರಾಮ್ ಒಳಗೆ ಅಷ್ಟೇ ಅನ್ನೋದ ಫ್ಲಾಗ್ ಒಳಗೆ ರೀ. ಅದ್ರೊಳಗೆ ಬೇಡ ಅಂತ ಅಂದು ಆರಿಪ್ಪ ನೀನು ಒಂದು ಇದನ್ನು ತದಾಡ್ರಿಪ್ಪ. ಏನಂತೈತೆ ಅರ್ಶಿ ಅದು? ಅರ್ಶಿ ಸಕ್ಕು ಸಾರಿ ಕಲೆಕ್ಷನ್ ಅಂತಂದೈತೆ ಅಂತ ನೋಡ್ರಿಪ್ಪ. ಅದು ಐಡಿ ರೀ. ಬರೀ ಫೋಟೋ ಅಷ್ಟೇ ಬಿಟ್ಟಾಡ್ರಿ. ಇನ್ನು ಸಾರಿ ಅದ್ರೊಳಗೆ ಅಷ್ಟೇ ರೀ. ಅಲ್ಲಿ ಹೋಗ್ರಿ ಫಾಲೋ ಮಾಡ್ಕೊರಿ ಫ್ರೆಂಡ್ಸ. ಸಾರಿ ಅಷ್ಟು ಅದ್ರಾಗ ಬಿಡ್ಬೇಕಂತೇಳಿ ಇದ್ರೊಳಗೆ ರೆಸಿಪಿ ಯಾವ್ದು ಇದು ಅಂತ ಮಾಡ್ತೀವಲ್ಲ ರೀ. ಇದ್ರೊಳಗೆ ಬಿಟ್ರಾಯ್ತು ಸಾರಿದ ಬೇರೆ ಮಾಡಿದ್ರಾತಂತಂದು ಅಂದ್ಕೊಂಡು ನಾನು ಮಾಡೀನಿ ರೀ. ಯಾಕಂದ್ರೆ ನಿಮ್ದೆಲ್ಲರೂ ಸಪೋರ್ಟ್ ಐತಲ್ರಿ. ನೀವು ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಫಾಲೋ ಮಾಡ್ಕೊಳ್ರಿ. ಮತ್ತು ನಂದು ಅದು ಇದನ್ನ ರೀ ಸೀರಿದು ಅದನ್ನೆಲ್ಲರಿಗೂ ಕಳಿಸ್ರಿ. ಅವರು ಯಾರಿಗಾರು ಬೇಕಂತ ಹೇಳಿದ್ರೆ ತೊಗೊತಾರೆ. ಹಾಗಾಗಿ ನಿಮ್ಮಿಂದ ನನಗೆ ಅದು ಒಂಥರ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ. ಅಷ್ಟು ಮಾಡಿರಿ ನನಗೆ. ಮತ್ತು ಅವರ ಡಬ್ಬಿ ತೊಗೊಂಬರ್ತೀವಿ ಅಂತ ಹೇಳ್ಯಾರ. ಡಬ್ಬಿ ತೊಗೊಂಬರ್ತೀರಿ ನಮ್ಮ ಡಬ್ಬಿ ಒಳಗೆ ಹಾಕೊಂಡು ಹೋಗ್ತೀವಿ ಅಂತ ನಾವು ಅಂತೇಳಿ ಆಯ್ತು ತೊಗೊಳ್ರಿ ಅಂತ ಹೇಳಿ ನೋಡಿರಿ. ಹೂಗ ಬರಕತ್ರಿ. ಇನ್ನೊಂದು ಅರ್ಧ ನಿಮಿಷ ಇರುತ್ತಾಳ್ರಿ. ಈಗ ನಾನು ಸ್ವಲ್ಪ ಬಿಸಿನೀರು ಕಾಸ್ಕೊಂಡೆ ರೀ. ಬಿಸಿನೀರು ಕಾಸ್ಕೊಂಡು ಅಮ್ಮನ ಮೀನ ತೊಗೊಂಬಂದ್ರೆ ಹೋಗಿರಿ. ನಾನು ಅಮ್ಮ ಎದ್ದೇ ಇಲ್ಲ ಅಂತ ಮಾಡೀನಿ ರೀ. ನಾನು ಎಬ್ಬಿಸ್ರಿ ಅಂತ ಹೇಳಿ ಅವ್ರು ವಾಪಸ್ ಬಂದ್ಮೇಲೆ ಎಬ್ಸಿರಿ ಅಂತಂದು ಹೋಗ್ಯಾರ ಅವ್ರು. ಅಂದ್ರೆ ಆರಿಪ ಹಂಗೆ ಇದ್ದಂತ್ರಿ. ನೀವು ವಾಪಸ್ ಬಂದ್ಮೇಲೆ ಎಬ್ಸ್ಬೇಕಂತಮ್ಮ ಅಂತಂದು ಹೋಗ್ಬಿಟ್ರಿ ಅವ್ರು. ಹಂಗೆ ನಾನು ಅಮ್ಮ ಮೀನಕ್ಕೆ ಹೋಗಿಲ್ಲ ಅಂತ ನಾನು ಅಂದ್ಕೊಂಡಿನಿ ರೀ. ಅವ್ರು ಆ ಮೀನ ತೊಗೊಂಡು ಬಂದ್ರಿ. ನಾನು ಎದ್ದು ಇದು ಮಾಡಮಟ ಅಂತಂದ್ರೆ ಅಯ್ಯೋ ಚಲೋ ಆಯ್ತು ಬಿಡ್ರಿಪ್ಪ ಅಂತಂದೆ ನಾನು. ನಮ್ಮಮ್ಮ ಬಿಡ್ರಿಪ್ಪ. ಮತ್ತು ನಮ್ಮ ಫ್ಯಾಮ್ಲಿನೂ ಆಯ್ತು ರೀ. ಎಲ್ಲರೂ ಆಯ್ತು ರೀ. ಅಷ್ಟು ಸಪೋರ್ಟಿವ್ ಆಗಿದ್ದೀವಿ ಅಂತ ಹೇಳಿದ್ರೆ ಏನಾದರೂ ಬಂದೈತಿಪ್ಪ ನಮ್ಮದು ಫ್ಯಾಮ್ಲಿ ಒಳಗೆ ಫಂಕ್ಷನ್ ಮಾಡೋದು ಅಂತಂದಾಗ ಎಲ್ಲರೂ ನಿಂತ್ಕೊಂಡು ಎಲ್ಲರೂ ಜವಾಬ್ದಾರಿ ತೊಗೊಂಡು ಹಿಂಗೆ ಮಾಡ್ತಾರೆ. ಹಾಗಾಗಿ ಯಾರಿಗೂ ಇದು ಫಂಕ್ಷನ್ ಬಂತಿದ್ದು ಬಂತಂದ್ರೆ ಬೇಜಾರು ಆಗಂಗಿಲ್ಲ ರೀ. ಖುಷಿ ಅನ್ನಿಸ್ತೈತಿ. ಎಲ್ಲರೂ ಕೂಡಿ ಮಾಡ್ತೀವಲ್ರಿ. ಒಬ್ಬೊಬ್ರು ಮಾಡೋದಂದ್ರೆ ಬೇಜಾರು ಅನ್ನಿಸ್ತೈತಿ. ಎಲ್ಲರೂ ಕೂಡಿ ಮಾಡೋದಂದ್ರೆ ಖುಷಿ ಅಲ್ರಿ. ಹಾಗಾಗಿ ಎಲ್ಲರೂ ಅಷ್ಟೇ ಹುಮ್ಮಸ್ಸಿಂದ ಅಷ್ಟೇ ಒಳ್ಳೆ ಮನಸ್ಸಿಂದ ಅಷ್ಟೇ ಒಂದು ಇದರ್ಲಿಂತ ಎಲ್ಲರೂ ನಿಂತ್ಕೊಂಡು ಮಾಡ್ತಾರಿಪ್ಪ. ಅದಕ್ಕೆ ನಾವು ಇದು ಹೇಳ್ಬೇಕ್ರಿ, ದೇವರಿಗೆ ನಮಸ್ಕಾರ ಮಾಡ್ಬೇಕ್ರಿ. ಅದ್ರೊಳಗೆ ನಾವೆಲ್ಲರೂ ಪುಣ್ಯ ಮಾಡಿದೀವಿ ರೀ. ಎಲ್ಲರೂ ಬಂತ್ರಿ. ಎಲ್ಲರೂ ಹಿಂಗೆ ನಿಂದಿರ್ತಾರೆ. ಏನು ಮಾಡಾಕತ್ತಿ? ಚಾಕೋಳೆ ಏನು ಹೊಳದು ಹೇಳ್ತೀಯನಪ್ಪ? ಏನು ವಿಡಿಯೋದಾಗ ಹಂಗೆ ಮಾತಾಡಕತ್ತೀಯ? ಚಾ ಕೊಡ್ತೀನಿ ಪಾಯಪ್ಪ. ನೋಡ್ರಿ ಮುಂಡ್ವಾಡ್ದವ್ರು ನನ್ನ ಕಡೆ ಅವರು ಭಾಳ ಸಾರಿ ತೊಗೊಂಡಿಟ್ಟಾರೆ. ನನ್ನ ಕಡೆ ನಾನು ಹೋಗಿ ಕೊಡ್ಬೇಕಂತ್ರಿ. ಅವ್ರನ್ನ ತೋಟ ಅದೈತಂತ್ರಿ ಬರ್ರಿ ಅಂತೇಳಂದು ಅವ್ರು ಮತ್ತೆ ಇನ್ನೊಂದು ಸಾರಿ ತೊಗೊಂಡ್ರಿ. ಮತ್ತೊಂದು 2 ಸಾರಿ ಪ್ಯಾಕ್ ಮಾಡಿದೆ. ಇದೊಂದು ಸಾರಿ ಅವರ ಮುಂಡ್ವಾಡ್ದವ್ರು ಮತ್ತೆ ತೋರಿಸ್ರಿ ಅಂತ ಹೇಳಿದ್ರೆ ಹ್ಞೂ ಅಂತ ಇದನ್ನು ಬಿಚ್ಚಿ ತೋರಿಸಿದೆ. ಭಾರಿ ಐತೆ ನೋಡ್ರಿ. ಇದಂಗೆ ಹೆಂಗೈತೆ ನೋಡಿ ಸೀರಮ್ಮ? ಹಾಂ, ಅಂಜೀರಿ ಕಲರ್ ಬ್ಲೌಸ್ ಬಂದೈತಿ. ಪೂರೇ ಥರ ಗ್ರೇ ಕಲರ ಸಾರಿ ಬಂದೈತಿ. ಹಿಂಗೆ ನಮ್ಮ ಗುಂಡಮ್ಮರು ಬಂದ್ರಿ. ನಮ್ಮ ಮಗಳು ದೊಡ್ಡ ಗುಂಡಮ್ಮ ಬಂದಾಡ್ರಿ. ಆಕೆ ಮಗಳು ಸಣ್ಣ ಗುಂಡಮ್ಮ ರೀ. ಏ ಹೀರೋ ಬಾಯ್ ಕಡೆ ಅಜ್ಜಿ ಅಮ್ಮಗ ಬಂತ್ರಿಪ್ಪ. ಗುಂಡಮ್ಮ ಬಂತ ಬರ್ವಾ. ಸಾರಿ ಕಲೆಕ್ಷನ್ ನೋಡ್ಬರ್ರಿ ಮೊದಲ. ಆಮೇಲೆ ಕಡೆ ಮೀನಾ ತೊಗೊಂತೇನ್ರಿ. ಹಾಂ ಭಾರಿ ಅದಾವಲ್ಲ. ಇದೀಗ ಬಿಚ್ಚಿ ತೋರಿಸಿದ್ದೀವಿ. ಹೆಂಗೈತೆ ನೋಡ ಇದು? ಹೆಂಗೈತೆ ನೋಡಿ ಇಲ್ಲಿ ಬಿಚ್ಚಿ ತೋರ್ಸೋರಂದ್ರೆ ಮಸ್ತ್ ಐತಿ ಸೀರೆ. ಏನು ಮಾಡತ್ತಿದ್ರು ಎಲ್ಲರೂ? ಅಮ್ಮ ಅದು ಎಲ್ಲರೂ ಪುಪ್ಪರು ಅಕ್ಕಂಗ್ಯಾರು ಅಷ್ಟ್ರು ಸುಮ್ಮನರ ಹೌದನ? ಚಾ ಕುಡಿ ಅಂದ ನೀರು
ಅವರು ಪ್ರೆಸಿಡೆಂಟ್ ಹೋಟೆಲ್ ಕಡೆ ಬರ್ತಾನ್ರಿ ಪಾಪ ಅವ್ರ ಡಬ್ಬಿ ಅದೆಲ್ಲ ತೊಗೊಂಬಂದಿದ್ರಿ ಅವ್ರಿಗೆ ದಾರಿ ಗೊತ್ತಾಗಲ್ತೇನ ಇರಲ್ರಿ ನಾನು ಹೋಗಿ ಕೊಟ್ಟು ಬರ್ತೀನಿ ರೀ ಈಗ ಅಲ್ಲಿ ಅದಕ್ಕೆ ಒಂದು ಹಾಳಿ ಒಳಗೆ ಅದು ಹಾಕ್ಕೊಂಡು ಬಂದುಬಿಡ್ರಿ ಅಕ್ಕ ನಾವಿಲ್ಲಿ ಪ್ರೆಸಿಡೆಂಟ್ ಹೋಟೆಲ್ ಕಡೆ ಬಂದ್ವಿ ಅಂದ್ರೆ ಆಯ್ತು ರೀಪ್ಪ ಅಂತಂದು ಹೇಳಿ ಈಗ ತೊಗೊಂಡು ಹೋಗ್ಬಿಡ್ತೀನಿ ರೀ ನಾನು ನಮ್ಮ ಸುಲ್ತಾನ್ ಬಂದನ್ರಿ ಹಂಗಾಗಿ ನಾನು ಅಂದಿರಿ ಇಲ್ಲತ್ತಂದ್ರೆ ಹೋಗ್ಲಿ ಬಿಡ್ರಿಪ್ಪ ನಾವು ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದೀರಿ ನಾನು ಪಾಪ ಅವರು ಇದ್ರಲಿಂತ ಮಾಡ್ಸ್ಯಾರ ಇರಲಿ ರೀ ಅವರು ಅವಸರದೊಳಗೆ ಅದಾರ ಈಗ ನಾನು ಸ್ವಲ್ಪ ಅರ್ಜೆಂಟ್ ಒಳಗದೀನಿ ರೀ ಈಗ ತೊಗೊಂಡು ಹೋಗ್ಬಿಡ್ತೀನಿ ರೀ ನಾನು ಈಗ ಒಂದು ಹೂವು ಹಾಳಿ ತೊಗೊಂಡಿನಿ ರೀ ಇಲ್ಲಿ ಹಳೆಗೆ ಹಾಕ್ಕೊಂಡು ತೊಗೊಂಡು ಹೋಗ್ಬಿಡ್ತೀನಿ ಸುಲ್ತಾನ್ ಅದಂತ ನಾನು ಅವಸರ ಮಾಡಕತ್ತೀರಿ ಈಗ ಮತ್ತು ಮೀನಾ ತೊಗೊಂಡು ಹೋಗ್ಬಿಡ್ತಾರೆ ಅವ್ರಿಗೆ ರೀಪ್ಪ ಅವ್ರ ಕಾರ್ ರೀ ಕೊಟ್ಟೆ ರೀ ನಾನೇ ಈ ಕಡೆ ದಾಟಿ ಬಂದಿರಿ ಮತ್ತೆ ರೀ ಅವಸರದೊಳಗೆ ಅದಾರಿ ಅವರು ಪಾಪ ಗಾಡಿ ಏನೋ ಇದು ಆಗ್ಬಿಟ್ಟಿತ್ತಂತೆ ಅವ್ರದ್ದು ಹಾಗಾಗಿ ಬರೋಕೆ ಅವಸರ ಆಗ್ಬಿಡ್ತು ಅವ್ರದ್ದು ಹಾಗಾಗಿ ನಮ್ಮ ಸುಲ್ತಾನ್ ಹಚ್ಚ ಕಡೆ ನಿಂತಾನ್ರಿ ಹೆಂಗೆ ದಾಟಿನೋ ಹೆಂಗಿಲ್ಲ ನಾನು ಗದ್ದಲದೊಳಗೆ ರೀ ದಾಟ್ಕೊಂಡು ಬಂದಿ ನೋಡಿ ಕೊಟ್ಟು ಕಳಿಸಿದ್ರಿ ಅವ್ರಿಗೆ ಹೋಗಿ ಕೊಟ್ಟು ಬಂದೇರಿಪ್ಪ ಏನು ಅವ್ರು ಎಷ್ಟು ಹೇಳಿದ್ರು ನಾನಂತ ಅಷ್ಟು ಮಾಡಿ ಅಷ್ಟು ಎಲ್ಲ ಕೊಟ್ಟು ಬಂದೀನಿ ರೀ ಖಾಲಿ ಡಬ್ರಿ ಇಡಬಾರ್ದು ಅಂತೇಳಿ ನಾನು ನೋಡಿ ಬಂದಿರಿ ಹಿಂಗೆ ಮಾಡಿದ್ದು ಅಷ್ಟೇ ರೀ ಅದೇ ಖಾಲಿ ಡಬ್ರಿ ಇಡಬಾರ್ದು ಅಂತೇಳಿ ತೊಗೊಂಡು ಹೋಗಿದ್ರಿ ಎಲ್ಲ ಕಡೆ ಹಾಕ್ಕೊಂಡ್ರಿ ಅರ್ಧ ಕೆ ಜಿ ಇದ್ರಲ್ರಿ ಮತ್ತು ಅದರ ಎಷ್ಟು ಹಾಕಕ್ಕೆ ಬಿಡ ಅಂತೇಳಂದ ಅದೇ ನೋಡಿರಿ ಇಷ್ಟರ ಒಂದು ಅರ್ಧ ಚಮಚ ಆಗ್ತಾಯಿತ್ತು ಅದನ್ನು ಅಷ್ಟೇ ಪಾಪ ಅವಸರದೊಳಗಿದ್ರಿ ಅವರು ಅವ್ರಿಗೆ ಇಲ್ಲಿದು ಇದನ್ನು ಹಾಕ್ಯಾಡ್ರಿ ಅರಿಪರಿಗೆ ಏನದು ಏನ್ರಿಪ್ಪ ಅದು ಲೊಕೇಶನು ಅದು ಹಾಕ್ಯಾಡ್ರಿ ಅದು ಅವ್ರಿಗೆ ಗೊತ್ತಾಗೋಲ್ತು ನನಗೆ ಹೇಳಕ್ಕೆ ಬರ್ಬೋಲ್ತು ರೀ ಹಾಗಾಗಿ ನೀವು ಪ್ರೆಸಿಡೆಂಟ್ ಹೋಟೆಲ್ ಕಡೆ ಬಂದುಬಿಟ್ರಿಪ್ಪ ಮೇಡಮ್ ನಾನು ಬರ್ತೀನಿ ಅಂತಂದು ಹೇಳಿದೆ ರೀ ಅವ್ರು 9 ಗಂಟೆಗೆ ಬರೋದು ಪಾಪ ಕಾರ್ ಗಾಡಿ ಕೆಟ್ಟತಂತ್ರಿ ಮತ್ತು ಬೇರೆ ಕಾರ್ ಗಾಡಿ ತೊಗೊಂಡು ಬರಲಿ ಮಠ ಅಂದ್ರೆ ಅವ್ರ ಮನೆಯವ್ರು ಭಾರಿ ಒಳ್ಳೆಯರದ ರೀ ಫೋಟೋ ಅದೆಲ್ಲ ತೆಗೆಸ್ಕೊಂಡ್ರಿ ಖುಷಿ ಆಯ್ತು ರೀ ಅವ್ರಿಗೆಲ್ಲ ಫ್ಯಾಮ್ಲಿ ನೋಡಿರಿ ಥ್ಯಾಂಕ್ ಯು ರೀಪ್ಪ ಅಣ್ಣರ ಥ್ಯಾಂಕ್ ಯು ಸೋ ಮಚ್ ರೀ ಮತ್ತು ನೋಡಿರಿ ನನಗೆ 2,000 ರೂಪಾಯಿ ಕೊಟ್ಟಾರಿ ಅವ್ರ ಗುಣ ನೋಡಿರಿ ಎಷ್ಟು ದೊಡ್ಡದೈತಿ ಅಂತ ಹೇಳಂದ್ರಿ 2,000 ರೂಪಾಯಿ ಕೊಟ್ಟೋದ್ರಿ ನಂದು ಅಷ್ಟು ಆಗಿದ್ದಿಲ್ಲ ರೀ ಅದಕ್ಕೆ ಇನ್ನೊಂದು ಸಲ ಹೇಳ್ರಿ ನೀವು ನಿಮ್ಗೆ ಇನ್ನೂ ಫ್ರೀ ನಾನು ಮಾಡ್ಕೊಡ್ತೀನಿ ಅಂತ ಹೇಳೀನಿ ರೀ ಇನ್ನೊಂದು ಸಲ ನಿಮ್ಮ ಮಗನ ಕಡೆ ಹೋಗೋವಾಗ ಹೇಳ್ರಿ ನನಗೆ ನಾನು ಫ್ರೀ ಮಾಡ್ಕೊಡ್ತೀನಿ ರೀ ಇನ್ನೊಂದು ಸಲ ನಿಮ್ಗೆ ಅಂತಂದು ಹೇಳಿದೆ ರೀ ನಾನು ರೀ ಫ್ರೀಗೆ ಏನು ಬೇಡ್ರಿಪ್ಪ ನಾವು ಬೇಕಂತಂದು ಹೇಳ್ರೆ ಮಾಡಿಸ್ಕೊತೀವಿ ಇಲ್ಲೇ ಬಂದು ಕೊಡುವಂತೆ ಅಂತೀರಿ ನೀವು ನಮಗೆ ಗೊತ್ತಾಗಂಗಿಲ್ಲ ಅಲ್ಲೆಲ್ಲ ಬರೋಕಂದ್ರೆ ಆಯ್ತು ಬಿಡ್ರಿಪ್ಪ ಅಂತ ಹೇಳಿದಿರಿ ಬರ್ತೀವಂತ ತಗೊಳ್ರಿ ಅಂತ ಹೇಳಿದಿರಿ ಥ್ಯಾಂಕ್ ಯು ರೀ ಮೇಡಮ್ಮ ಥ್ಯಾಂಕ್ ಯು ಸೋ ಮಚ್ ರೀಪ್ಪ ಎಷ್ಟು ದೊಡ್ಡ ಗುಣ ಐತ್ರಿ ನಿಮ್ಮದು ನಿಮ್ಮ ಮನೆಯವ್ರದ್ದು ಎಲ್ಲ ನಾಷ್ಟ ರೆಡಿ ಮಾಡಕತ್ತೀರಿ ನಾವು ಅನ್ನ ಸಾರು ಬೇಳೆ ಸಾರು ಅದೆಲ್ಲ ಮಾಡ್ಯಾಳ್ರಿ ಈಗ ಒಂದು ಕುಕ್ಕರನ್ನ ಮಾಡ್ಯಾಡ್ರಿ ಇಲ್ಲಿ ಬೇಳೆ ಸಾರು ಮಾಡಿದ್ರಮ್ಮ ಬದ್ನಿಕಾಯಿ ಪಲ್ಯ ಮಾಡ್ಯಾಳ ಇದೇನು ರೀ ಹೀರಿಕಾಯಿ ಪಲ್ಯ ರಾತ್ರಿ ಅದು ಎಲ್ಲ ಅಡಿಗೆ ರೆಡಿ ಆಗೈತ್ರಿ ಈಗ ನಾಷ್ಟ ರೀಪ್ಪ ಈಗ ಊಟ ಮಾಡೋಕ್ಕಾಗಂಗಿಲ್ಲ ಈಗ ಅದಕ್ಕೆ ನಾಷ್ಟದ್ದು ಕೊತ್ತಂಬರಿ ಹಾಕೀನಿ ರೀ ಕರಿಬೇವು ಹಾಕೀನಿ ಬೆಳ್ಳುಳ್ಳಿ ಜೀರಿಗೆ ಹಸಿ ಖಾರ ಒಂದು ಉಳ್ಳಾಗಡ್ಡಿ ಹಾಕಿ ಮಿಕ್ಸಿ ಮಾಡಿ ಇದು ಮಾಡಿದ್ರಿ ಜೋಳ ಹಿಟ್ಟಿಂದು ಪಡ್ಡು ಜೋಳ ಹಿಟ್ಟಿನ ಪಡ್ಡು ಮಾಡಕ್ರಿ ಇದು ಇಲ್ಲಿ ನೋಡಿ ಪಡ್ಡಿಂದ ಹಿಟ್ಟು ರೆಡಿ ಮಾಡಿದಿರಿ ಭಾಳ ನೀರು ಮಾಡಲಿಕ್ಕೆ ಜೋಳ ಹಿಟ್ಟಿಂದಲ್ರಿ ಅದು ಹೇಳಂಗೆ ಇಲ್ರಿ ಅವು ನೀರಾಗಿ ಮಾಡಿದ್ನಿ ಅಂದ್ರೆ ಹಾಕೀನಿ ರೀ ಈಗೆಲ್ಲ ಆಗಲಿ ಆಲ್ರೆಡಿ ಮತ್ತು ಅಡುಗೆನೂ ಜಾಸ್ತಿ ಮಾಡಿದ್ವಲ್ರಿ ಪಾಪ ಅವ್ರು ಹುಡುಕ್ಯಾಡ್ಕೊಂತ ನಮ್ಮ ಮನೆಗೆ ಬೇಜಾರಾಗ್ಬಿಟ್ಟಿದ್ರಿ ಅವ್ರಿಗೆ ಹಂಗೆ ಆಗ್ಬಿಟ್ಟೈತಿ ನಾನು ಎಲ್ಲಿ ನಮ್ಮದು ಮತ್ತೆ ವೇಸ್ಟ್ ಆಗುತ್ತೆ ಏನೋ ಅಂತ ನಾವು ಊಟ ಮಾಡ್ತಿದ್ವಿ ಬಿಡ್ರಿ ಇಲ್ಲ ಅಂತಲ್ಲ ವೇಸ್ಟ್ ಆಗ್ಬಿಡೈತಿ ಮತ್ತು ಪಾಪ ಅದ್ರಾಗ ಅವ್ರ ಮಗುಗ ಅಂತ ಹೇಳಿದ್ರಿ ಅವರು ಹಾಸ್ಟೆಲ್ನಾಗ ಅದರ ಇದ್ರು ಅವ್ರ ಮಗ ಶಾದಿ ಕಲಿಯಾಗ ಅವ್ರ ಮಗ್ಗ ಅಂತ ಹೇಳಿದ್ರು ಅದಕ್ಕೆ ನೀವೆಲ್ಲಿದ್ರಿಪ್ಪ ಎಲ್ಲಿರ್ತೀರಿ ಅಲ್ಲೇ ನಾನು ಬರ್ತೀನಿ ತೊಗೊಳ್ರಿ ಅಂತ ಹೇಳಿದೆ ಪ್ರೆಸಿಡೆಂಟ್ ಹೋಟೆಲ್ ಕಡೆ ಬಂದು ಬರ್ತೀನಿ ರೀ ಅಂತಂದು ಹ್ಞೂ ಅದ್ರಾಗ ಅಂತ ಅಂದು ಕೊಟ್ಟು ಬಂದ್ರಿಪ್ಪ ಸಮಾಧಾನ ಅನ್ನಿಸ್ತ್ರಿ ಕೊಟ್ಟು ಬಂದ ಮೇಲೆ ಇಲ್ಲಿ ನೋಡಿರಿ ಜೋಳ ಹಿಟ್ಟಿನ ಪಡ್ಡು ಜೋಳ ಹಿಟ್ಟಿನ ಪಡ್ಡು ಹೆಂಗೆ ರೀ ಇವು ಚೊಕ್ಕ ಇಳಂಗಿಲ್ಲ ರೀ ಇವು ಹತ್ಕೊಂತಾನೆ ತವಾಗ ಹತ್ಕೊಂತಾನೆ ಎದ್ದು ಬಿಡ್ತಾವೆ ಇವು ಅಂತ ಪಡ್ರಿ ಇವು ಇವತ್ತು ನಮ್ಮ ಮೇಡಮರು ಸರ್ ಬಂದು ಅಡುಗೆ ತೊಗೊಂಡು ಹೋದ್ರಲ್ರಿ ಅವ್ರು ಬೇಕಾದಾಗ ಉಣ್ಬೋದಿತ್ತು ರೀ ಇದ್ರೊಳಗೆ ಹೋಟೆಲ್ನೊಳಗೆ 2,000 ರೂಪಾಯಿದಾಗ ಅಂತ ಹೇಳಿದ್ರೆ ಆದ್ರೆ ನನಗೊಂದು ಹೆಲ್ಪ್ ಆಗಲಿ ಅಂತೇಳಿ ಅಂದವ್ರು ಮಾಡಿದ್ರಲ್ರಿ ಆ ದೇವ್ರಿಗೆ ನಾನು ಬೇಡ್ಕೊಳ್ತೀನಿಪ್ಪ ಅವ್ರಿಗೆ ಇನ್ನೂ ಹೆಚ್ಚಿಂದ ಕೊಡೋವಂಥ ಶಕ್ತಿ ಆ ದೇವ್ರು ಅವ್ರಿಗೆ ಕೊಡಲಿ ಅಂತ ಹೇಳಂದ್ರಿ ಇಲ್ಲಿ ಮಮ್ಮಿ ಮತ್ತು ನಾಷ್ಟಕ್ಕೆ ಜೋಳದ ಪಡ್ಡು ಮಾಡಂದ್ರೆ ಅಜ್ಜಿ ಪಟ್ಟು ಬಂದ್ರೆ ನೀವು ಕೊಟ್ಟೆ ಅವ್ನು ನಮ್ಮ ಮಗ ನೀವನ್ನ ಪಡ್ಡ ಕೊಟ್ಟೆ ಏನಂತಾರ ಪಡ್ಡ ಅಂತ ಹೇಳಿ ಬಾಳ್ತಾರೆ ಮಾಡಿ ಆದ್ರೆ ಹೇಳೋದು ಬಿಡ್ರಿಪ್ಪ ಇವ್ದು ಒಂದು ಅರ್ಥ ನಮಗೆ ಪಟಾಪಟ ಹೇಳಂಗೆ ಇದ್ರಿ ಹತ್ಕೊಂಡ್ಬಿಡ್ದು ಆರಿಪ ಹಗರ್ಕ ನಾನು ಅಂಟಿಸಿ ಹೋದ್ರಿ ಆದ್ರೆ ನಾ ಮಾಡಿ ನೋಡಿ ಮಸ್ತಿ ಮೇನು ಚಲೋ ಆಗ್ಯಾವ ಅರಿಪ ಹೆಂಗೆ ಪಡ್ಡ ಅಯ್ಯೋ ನಾವು ಅಮ್ಮಗೆ ಹಾಕಿಕೊಟ್ಟಿದ್ರು ಪಡ್ರಿ ತಿಂದವರು ಚಾ ಕುಡಿದ್ರು ಪಡ್ಡು ಚಲೋ ಆಗಿದ್ದವ ಏನೋ ಮಾಡೋ ಜೋಳದ್ದೆಲ್ಲ ರುಚಿದೆ ನಾನು ಸೀರಿದು ತಿಂದ್ರೆ ಇದು ಆಗಂಗಿಲ್ಲ ಜೋಳದ ಬೇಕಾದಷ್ಟು ಕೊಡು ನೀನು ಅಂಬ್ಲಿ ಕೊಡು ಮುದ್ದಿ ಕೊಡು ಪಡ್ಡು ಮಾಡಿಕೊಡು ದಾಸಿ ಮಾಡಿಕೊಡು ಜೋಳದ್ದು ನಿಮ್ಮ ರುಚಿ ಹತ್ತಿದ್ದಿಲ್ರಿ ನಾವು ತಿಂದು ಬಂದಿರಿ ಪಡ್ರಿ ಚಾ ಕುಡಿಬೇಕಾಯ್ತು 6 ರೂಪಾಯಿ ಹೇಳ್ತೀನಿ ತಡ್ರಿ ತಮ್ಮ ಬಂದು ಪಡ್ಡು ಮಾಡಿಕೊಟ್ಟು ನಾವೊಂದು 4 ಪಡ್ಡು ತಿಂದದ್ದು ಒಂದ ರೀ
ಈಗ ಅಮ್ಮ ಊಟ ಕೊಡೋಕೆ ಇದ್ದದ್ರಿ ಮತ್ತು ನಾವು ವಾಪಸ್ ಸೀರೆ ಎಲ್ಲ ಪ್ಯಾಕ್ ರೀ ನಮ್ಮ, ಯಾಕಂದ್ರೆ ಇನ್ಸ್ಟಾಗ್ರಾಮ್ನೊಳಗಿಂತ ಹೇಳ್ತೀನಲ್ರಿ ನಾನು, ಎಷ್ಟು ಜನ ಕಮೆಂಟ್ ಮಾಡ್ಬೇಕ್ರಿ. ಇನ್ನು ಇದು ಹೊಸದು ಇದು ಮಾಡಿದ್ವಲ್ರಿ ನಾವು ಮತ್ತದು ID ಸಕ್ಕು ಸಾರಿ ಕಲೆಕ್ಷನ್ ಅಂತ ಹೇಳಂದ್ರಿ. ಅಯ್ಯೋ ಮಸ್ತ್ ಸಾರಿ ಹೋದ್ರಿ ಅಲ್ಲಿ ನೋಡ್ರಿ, ಇನ್ನಿಷ್ಟೇ ಎಷ್ಟು ಉಳಿದ್ರಿ ಎಲ್ಲವು ಮನ್ನಿವು ಅವು ಎಲ್ಲ ಕುಡ್ಸಿನ ಎಲ್ಲ ಹಾಕಿದ್ದೀರಿ ಇಲ್ಲಿ, ಇನ್ನಿಷ್ಟು ಉಳ್ದವ್ರಿ. ಅಂದ್ರೆ ಇವಾಗ ಹಬ್ಬ ಐತಲ್ರಿ ತೊಗೊಂಬಿಡ್ತಾರೆ ಈಗ ಹೋದಂಗೆ ಮತ್ತೆ ನಡೋದಿಂದ ಹೋಗಂಗಿಲ್ಲ ಸಾರಿಗಳ್ರಿ, ಹಾಗಾಗಿ ಹೊಂಟವ್ರಿ ಫ್ರೆಂಡ್ಸ. ನೀವು ಬೇಕಂತಂದು ಹೇಳಿದ್ರೆ ಹೇಳ್ರಿ, ಯಾವ ಬೇಕಂತ ಹೇಳ್ತೀರಿ ಅವನ್ರಿ ಪಟಾಪಟ ಅಂತೇಳಿ ಅಂದ್ರೆ ನಿಮ್ಮಿಂದ ನನಗೂ ಒಂದು ಭಾಳ ಹೆಲ್ಪ್ ಆಗುತ್ತೆ ರೀ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ. ಎಲ್ಲರೂ ಈ ಥರ ನನಗೆ ಹೆಲ್ಪ್ ಮಾಡಾಕತ್ತಿರಲ್ರಿ, ಭಾಳ ಖುಷಿ ಆಗಾಕತ್ತೈತ್ರಿ ನನಗೆ. 50 ಉಳ್ರಿ, 100 ರೂಪಾಯಿ ಉಳಿಲ್ರಿ, ಸಾರಿಯಿಂದ ಉಳಿದಲ್ರಿ, ಅದು ನೀವು ಮಾಡುವಂಥ ನನಗೆ ಹೆಲ್ಪ್ ರೀ. ಈಗ ಇದು ಸಾರಿದು ಅಡ್ರೆಸ್ ಬಿಡ್ತಾರೆ ಈಗ ಇನ್ಸ್ಟಾಗ್ರಾಮ್ಲಿಂತನ ರೀ. ಇದು ಬಿಟ್ಟರೆ ನೋಡ್ಬೇಕು ರೀ, ಈಗ ಅದನ್ನೊಂದು ಪ್ಯಾಕ್ ಮಾಡ್ಬೇಕು ರೀ. ಈಗ ಸಾರಿ ಪ್ಯಾಕ್ ಮಾಡವೆಲ್ಲ ಪ್ಯಾಕ್ ಮಾಡಿ ಒಂದು ಕಡೆ ಇಟ್ರಿ. ಇದು ಚಾ ಇಟ್ಟಿನಿ ರೀ, ಈಗ ಅಮ್ಮಗೆ ಚಾ ತೊಗೊಂಡು ಹೋಗ್ಬೇಕಂತಂದು ನೀರು ಬಿಟ್ರಿ. ಈಗ ಬಿಟ್ಟಾರೆ ನೀರು 7:30 ಅದು ಟೈಮ್, ಈಗ ಬಂದ್ರು ನಾಳ. ಅದಕ್ಕೆ ಅವನು ಸಾರಿನ ಒಂದು ಕಡೆ ಎಲ್ಲ ಹೊಂದಿಕೆ ಮಾಡೀನಿ ರೀ. ಬೆಳಗ್ಗೆ ನಮ್ಮ ಫೋನ್ ಹಚ್ಚಾರ ಸಾಯಂಕಾಲ ಸಾರಿ ನೋಡೋಕೆ ಬರ್ತೀವಿ ರೀ ಅಂತೇಳಿ ಅಂದು. ನಿನ್ನೆ ಬಂದಿದ್ದಂತ್ರಿ ಅವರು, ನಾವು ಹುಬ್ಳಿಗೆ ಹೋಗಿದ್ವಲ್ಲ, ಈಗ ಬರ್ತೀವಿ ಅಂತ ಹೇಳ್ಯಾರ ಅವ್ರು. ಸೌತಿಕಾಯಿ ತೊಗೊಂಬಂದಿರಿ, ದುಣ್ಣ ಸೌತಿಕಾಯಿ ತೊಗೊಂಡ್ರು, ಅದನ್ನು ಪಲ್ಯ ಮಾಡಿ ಸಾರು ಇತ್ತು ರೀ, ಅದನ್ನ ಬಿಸಿ ಮಾಡ್ತೀನಿ ರೀ. ಸಾರು ಸ್ವಲ್ಪ ಬಿಸಿ ಅನ್ನ ಮಾಡ್ಬೇಕು ರೀ. ರೊಟ್ಟಿ ರೆಡಿ ಆದ್ರಿ. ಈಗ ಟೊಮೆಟೊ ನಾವು ತೊಂಬರಕ್ಕೆ ಹೋಗ್ಬೇಕು, ತರಕಾರಿಗೆ ಹೋಗ್ಬೇಕು ನಾನು. ಇಲ್ಲಿ ನೋಡ್ರಿ ಹೋಗಿ ತರಕಾರಿ ತೊಗೊಂಬಂದ್ರಿ 30 ರೂಪಾಯಿಗೆ ಒಂದು 5 ಕೆ ಜಿ ಹಾಕೋಣ 6 ಕೆ ಜಿ ಹಾಕೋ, ಏನು ಜಾಸ್ತಿ ಹಾಕೋ ಟೊಮೆಟೊ ಹಣ್ಣು ಅಷ್ಟು ಹಾಕೊಂಡು ತೊಗೊಂಬಂದಿರಿ ಎಲ್ಲ ತರಕಾರಿ. ನಮ್ಮ ರೀ ಊಟ ಮಾಡ್ತಿದ್ರೆ ಅಮ್ಮಂದು ಊಟ ಆಯ್ತು. ಮತ್ತು ಸ್ವಲ್ಪ ಇವತ್ತಂತಲ್ಲ ಡೈಲಿ ನಾನು ಸ್ವಲ್ಪ ಜಲ್ದಿನ ಊಟ ಮಾಡಿ ವಾಕಿಂಗ್ ಮಾಡ್ತಿರ್ತೀನಲ್ರಿ. ಈಗ ಇದ್ರಿಪ್ಪ ನಿನ್ನೆ ಯಾಕೋ ಅನ್ನೋ ಗೊತ್ತಿಲ್ಲ, ನಿದ್ದೆ ಹತ್ತಿಲ್ಲ ರೀ, ಅದಕ್ಕೆ ಅದು ನಿದ್ದೆಗಳಿಗೆ ಐತ್ರಿ, ಅದನ್ನು ತೊಗೊಂಬಿಟ್ಟಿನಿ ನಾನು. ಮತ್ತು ಫ್ರೆಂಡ್ಸ ನಿಮ್ದು ಎಲ್ಲರಿಗೂ ಊಟ ಆಗೈತಿ ಅಂತ ಅನ್ಕೊತೀನಿ ರೀ. ಎಲ್ಲರಿಗೂ ಗುಡ್ ನೈಟ್ ರೀ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಲೈಕ್ ಹೊಡೆದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಕತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.